ಒಂದಷ್ಟು ಗೇಮ್ಸ್ ಆಡ್ಸ್ಲಾ? ಒಂದಷ್ಟು ರ್ಯಾಪಿಡ್ ಫೈರ್ಸ್ ಗಳು ಒಬ್ರಿಗೊಬ್ರು ಹೇಳ್ಕೊಳಂಗಿಲ್ಲ ಆಯ್ತಾ? ಕ್ಯಾಮ್ರಾ ತೋರಿಸ್ಬೇಕು. ಫಸ್ಟ್ ಮೀಟ್ ಆಗಿ ಡೇಟ್ ಹೇಳಂಗಿಲ್ಲ, ಲಿಪ್ಸಿಂಕು ಮಾಡಂಗಿಲ್ಲ. ಸ್ಟಾರ್ಟಿಂಗ್ ಮಂತ್ ಹೇಳಂಗಿಲ್ಲ. ಓಕೆ. ಅವೆರಡು ದಿನದ ಮಧ್ಯೆ ಸೊ ಅವೆರಡು ಡೇಟು ಬರ್ದಿರ್ತೀನಿ. ಹೇಳಂಗಿಲ್ಲ ಅಂತ ಹೇಳ್ತಾರೆ ಅವರು. ನಾನ್ ನಿನಗೆಲ್ಲ ಹೇಳ್ತಾ ಇರೋದು, ನಾನು ಅವ್ರಿಗೆ ಕನ್ಫರ್ಮ್ ಮಾಡ್ತಾ ಇರೋದು ಅವೆರಡು ದಿನದ ಮಧ್ಯೆ ಇರುತ್ತೆ, ಅದಕ್ಕೋಸ್ಕರ. ಕಾಣಿಸುತ್ತಾ ಚಿಕ್ಕದಾಗ ಬರೆದ್ರು ಕೂಡ? ಇಲ್ಲ, ದೊಡ್ಡದಾಗ ಬರೀರಿ. ಬೇರೆ ಬೇರೆ ಹಾಳೆಲ್ಲ ಪೇಪರ್ಗಳಿದಾವ. ಕಾಣಿಸುತ್ತಾ? ದೊಡ್ಡದಾಗೆ ಬರೀರಿ. ಭಯ ರಾಂಗ್ ಹೇಳ್ಬಿಡ್ತೀನಿ ನಾನು. ಕರೆಕ್ಟ್ ಆಗಿ ಓಕೆನಾ? ತೋರ್ಸಿ. ಆಗಸ್ಟ್ 31st 1 ಅದು ಕರೆಕ್ಟ್ ಆಗಿ ಅವತ್ತೇ ಮೀಟ್ ಆಗಿದ್ದು. ಒಂದಿನ ಹಿಂದೆ ಹೇಳೋಳು. ನೈಟ್ ಅಂತ ಮೆನ್ಷನ್ ಮಾಡಿದೀನಿ. 31st ನೈಟ್. 1st ಸೆಪ್ಟೆಂಬರ್ ಅವತ್ತಾಗುತ್ತೆ. ಬಿಡಿ ಹೋಗ್ಲಿ, ಇರ್ಲಿ ಪರವಾಗಿಲ್ಲ. ಅಕ್ಯುರೇಟ್ ಆಲ್ಮೋಸ್ಟ್ ಅಲ್ಲೇ ಇದೆ, ಆತರ ಏನಿಲ್ಲ. SMR ಅವರ ಫಸ್ಟ್ ಬೈಕ್ ಯಾವುದು? ಗೊತ್ತಿರುತ್ತೆ ಅವಳಿಗೆ. ಲಾಸ್ಟ್ ವೀಕ್ ಇನ್ನ ಹೇಳಿದೀನಿ, ಗೊತ್ತಿಲ್ಲ ಅಂತ ಅಂದ್ರೆ ಮೇ ಬಿ RX100. ಪರವಾಗಿಲ್ಲ. ಯಾವ ಸಾಂಗು ನಿಮ್ಮ ರಿಲೇಶನ್ಶಿಪ್ ನ ಡಿಸ್ಕ್ರೈಬ್ ಮಾಡುತ್ತೆ? ಒಂದಿದೆ, ಎರಡಾರು ಬರಿಬಹುದು. ಒಂದಿದೆ, ಸ್ಟಾರ್ಟಿಂಗ್ ಇದೆ. ಅದು ಹಾಡಕ್ಕೂ ರೆಡಿ ಇರ್ಬೇಕು. ಇಲ್ಲ, ಅದು ಹಾಡಕ್ ಅವಳು ಆಡ್ತಾಳೆ. ಇಲ್ಲ, ಇಬ್ರು. ಓಕೆ, ನನಗ್ ಬರಲ್ಲ ಅದು. ಪರವಾಗಿಲ್ಲ, ಅವಳಿಗೆ ಬರುತ್ತೆ. ಓಕೆ, ಇರಿ. ಪಕ್ಕ ತಪ್ಪ ಹೇಳ್ತಾರೆ. ಡಿಸ್ಕ್ರೈಬ್ ಮಾಡುತ್ತೆ. ನಾನು ಎರಡು ಬರೀತೀನಿ, ಆಗ್ಬೇಕು. ಪಕ್ಕ ಒಂದ್ ಮಿಸ್ ಮಾಡಿರ್ತಾರೆ. ನಾನು ಒಂದೇ ಬರ್ದಿರೋದಕ್ಕೆ ನಾನು ಹೇಳ್ತೇನೆ. ಓಕೆ, ನಾನು ಎರಡು ಬರೀತೀನಿ. ಅವೆರಡಲ್ಲಿ ಒಂದಿದೆ. ಪ್ರೀತ್ಸೆ. ಓ ಕರೆಕ್ಟಾ? ಅವ್ರದೊಂದು ಕರೆಕ್ಟ್ ಇದೆ. ಇನ್ನೊಂದು ಯಾವ್ದು? ವಾಟರ್ ಪ್ಯಾಕೆಟ್ ಬರ್ದಿದ್ದೀನಿ. ಶಿಟ್. ಫಸ್ಟ್ ಟೈಮ್ ನಾನು ಮೀಟ್ ಮಾಡಿದಾಗ ಅವಳಿಗೆ ನಾನೊಂದು ವೈಟ್ ಶರ್ಟ್ ಗಿಫ್ಟ್ ಮಾಡಿದ್ದೆ. ನಾನು ಲೇಯರ್ ಮಾಡ್ತಾ ಇರ್ತೀನಿ ಅವಾಗ. ನಾನು ಮೇಲ್ಗಡೆ ವೈಟ್ ಶರ್ಟ್ ಏನಿತ್ತು ಅದನ್ನ ಓಪನ್ ಮಾಡಿ ಅವಳಿಗೆ ಕೊಟ್ಬಿಟ್ಟೆ. ವೈಟ್ ಶರ್ಟ್ ಚೆನ್ನಾಗೈತೆ ಅಂತ ಕೊಟ್ಬಿಟ್ಟೆ. ಅವಳ ಶರ್ಟ್ ಹಾಕೊಂಡು ಈ ಸಾಂಗ್ ಎಲ್ಲ ಹಾಕ್ಬಿಟ್ಟು ತುಂಬಾ ಚೆನ್ನಾಗಿತ್ತು. ಶರ್ಟ್ ಮಾತ್ರ ಸಕ್ಕತ್ತಾಗಿತ್ತು. ಹೌದಾ? ನಾನು ಇವಾಗ್ಲೂ ಟಿ ಶರ್ಟ್ಸ್ ಮೇಲೆ ಹಾಕೋತೀನಿ. ತುಂಬಾ ಚೆನ್ನಾಗಿತ್ತು. ಓಕೆ. ಸರಿ, ಸಾಂಗ್ ಹೇಳ್ಬಿಡಿ. ನೀವ್ ಬರ್ದಿರೋದ್ ನೀವ್ ಹೇಳಿ, ಅವ್ರು ಬರ್ದಿರೋದ್ ಅವ್ರು ಹೇಳಿ. ಇಲ್ಲ, ಅವಳು ಬರ್ದಿರೋದ್ ನಾನು ಆಡ್ತೀನಿ. ವಾಟರ್ ಪ್ಯಾಕೆಟ್ ಅವಳು ಆಡ್ಲಿ. ವಾಟರ್ ಪ್ಯಾಕೆಟ್ ಬರುತ್ತಲ್ಲ, ಲಿರಿಕ್ಸ್ ಬರುತ್ತೆ, ಬಟ್ ರಾಂಗ್ ಆಗ್ಬಿಡ್ತಾರೆ. ತಮಿಳ್ ಸಾಂಗ್ ಅದು. ಇಲ್ಲ, ಎರಡ್ ಲೈನ್ ಹೇಳಿ ಸಾಕು. ಮಜಮಾ ಇರ್ಕಿರಿಯೇ ಪಂಜ್ ಮಿಠಾಯ, ಆಮ ಪಂಜ್ ಮಿಠಾಯ, ಅಯ್ಯೋ ಪಂಜ್ ಮಿಠಾಯ. ಇದು ಯಾವ್ದಾಡ್ಲಿ? ಕಂಟಿನ್ಯೂಸ್ ಪ್ಯಾರಾಡ್ಲಾ ಅದಾಡ್ದಾ? ಮಾತಾಡ್ತಾ ಅದೇನೋ ಬರುತ್ತೆ. ಪ್ರೀತ್ಸೆ ನೂರಾರು ಸಾಲ. ನೂರಾರಲ್ಲ, ಒಂದ್ ನಿಮಿಷ. ಸಾವಿರಾರು ಆಡ್ತೀಯಾ? ಇಬ್ರು ಒಟ್ಟಿಗೆ ಹಾಡಿ. ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಸಾವಿರಾರು ದಿನಗಳ ಕೆಳಗೆ ನನ್ನೆದೆಯ ಗರ್ಭದ ಒಳಗೆ, ಉಸಿರಾಡಿತು ಆಸೆಯ ಭ್ರೂಣ, ಪಡೆಯಿತು ಪ್ರಾಣ, ಬೆಳೆಯಿತು ಕಲಿಯಿತು ಮುತ್ತಿನ ಮಾತೊಂದ. ಪ್ರೀತ್ಸೆ. ಅದು ಆಕ್ಚುಲಿ ನಾನು ಹೆವಿ ಆಗ್ತಾ ಇದೆ ಸಾಂಗ್. ತುಂಬಾ ಇಷ್ಟ ಆಯ್ತು. ಇವಳು ನಾನು ಕಲಿತೀನಿ ಅಂತ ಅವತ್ತಿಂದ ಅವಳಿಗೆ ಇದೊಂದೇ ಹಾಡು ಅನ್ಸುತ್ತೆ. ಅವಳು ಕನ್ನಡದಲ್ಲಿ ಇಷ್ಟು ಫ್ಲೂಯೆಂಟ್ ಆಗಿ ಕರೆಕ್ಟ್ ಆಗಿ ಹಾಡೋದು. ಓಕೆ, ಇಬ್ರು ಜಗಳ ಆದಾಗ ಫಸ್ಟ್ ಸಾರಿ ಕೇಳೋದು ಯಾರು? ಇಷ್ಟ ಈಸಿ ಕೇಳ್ಬಿಟ್ರಲ್ಲ ನೀವು. ಸುಮ್ನೆ 3 ಲೆಟರ್ ಬರೆಯೋದು ನಾನು. ಹೌದಾ? ರೀಸೆಂಟ್ ಆಗಿ ಯಾವ್ದಾದ್ರು ದೊಡ್ಡ ಜಗಳ ಆದಾಗ ಅವರಿಂದಾನೇ ಆಗದಂತ ಗೊತ್ತಲ್ವಾ? ಅವರೇ ಕೇಳೋರು. ಅವಳಿಂದ ಆದ್ರೂ ನಾನೇ ಕೇಳ್ಬೇಕು, ನನ್ನಿಂದ ಆದ್ರೂ ನಾನು ಅಷ್ಟೊಂದು ದೊಡ್ಡ ತಪ್ಪುಗಳು ಮಾಡಲ್ಲ. ಅದಕ್ಕೆ ಅವರೇ ಕೇಳ್ಬೇಕು. ಜಾಸ್ತಿ ಜಗಳ ಆಗತ್ತೆ ಯಾವ ವಿಷಯಕ್ಕೆ? ಅಂದ್ರೆ ಎಲ್ಲದಕ್ಕೂ ಆಗುತ್ತೆ. ಆನ್ ಅಂಡ್ ಆಫ್ ಆಗ್ತಾ ಇರುತ್ತೆ ಜಗಳ ಇಲ್ಲ ಅಂತ ಅಂದ್ರೆ ನೀವು ಚೆನ್ನಾಗಿರಕ್ ಆಗದೇ ಇಲ್ಲ. ಹೌದು, ಪ್ರೀತಿ ಜಾಸ್ತಿ ಅಂತ ಏನ್ ಗೊತ್ತಾ? ಅದನ್ನೆಲ್ಲ ಅದೇನೇ ಯಾವ ತರ ಅಲ್ಲಿ ಅದ್ ಯಾರು ಹೇಳ್ತಾರೆ ಅಂತ ಗೊತ್ತಿಲ್ಲ. ಬಟ್ ನಾನ್ ಹೇಳ್ತೀನಲ್ಲ, ವೆಂಟ್ ಔಟ್ ಮಾಡಿಲ್ಲ, ಆಂಗರ್ ಒಳಗಡೆನೆ ಇಕ್ಕೊಂತ ಇದೀವಿ ಅಂತ ಅಂದ್ರೆ ಆ ಪರ್ಸನ್ ಹತ್ರ ನಿಮ್ಗೆ ಇಂಟ್ರಾಕ್ಟ್ ಮಾಡ್ಬೇಕು ಅನ್ನೋ ಇಂಟ್ರೆಸ್ಟ್ ಹೋಗ್ಬಿಡುತ್ತೆ.
ಅದನ್ನ ಅವಾಗ ಕೋಪ ಇದ್ರು ಆಚೆ ಹಾಕ್ಬಿಡ್ಬೇಕು, ಬೇಜಾರಿದ್ರು ಆಚೆ ಹಾಕ್ಬಿಡ್ಬೇಕು. ಅವಾಗ ನೆಕ್ಸ್ಟ್ ಹೊಸ ನ್ಯೂ ಸ್ಟಾರ್ಟ್ಸ್ ಏನಾದ್ರು ಮಾಡ್ಬೋದು. ಅವಾಗ ಇಲ್ಲ ಆಕೆ ಇಲ್ಲ ಅಂತ ಅಂದ್ರೆ ಅವ್ರ ಪಾಡಿಗೆ ಅವ್ರ ನಮ್ ಪಾಡಿಗೆ ನಾವಿಲ್ಲಿ ಈ ತರ ಆಗೋಗ್ಬಿಡುತ್ತೆ. ಯು ಶುಡ್ ಶೋ. ಎಸ್. ಸಿಮ್ರಾನ್ ಅವ್ರು ಕೊಟ್ಟ ಬೆಸ್ಟ್ ಗಿಫ್ಟ್ ಯಾವುದು? ಸಿಮ್ರಾನ್ ಕೊಟ್ಟಿರೋ ಬೆಸ್ಟ್ ಗಿಫ್ಟಾ? ನಾವು ಬರ್ತಾರೆ ಕೊಟ್ಟಿದ್ದೆ. ಇದು ಗೊತ್ತಿಲ್ಲ, ಮೇ ಬಿ ವಾಚ್. ಕರೆಕ್ಟ್ ಇದೆ. ತರ್ಸಿ. ಈ ವಾಚ್ ಎಲ್ಲ ಕೊಟ್ರೆ ರಿಲೇಶನ್ಶಿಪ್ ಆಗಿರೋದು, ಫ್ರೆಂಡ್ಶಿಪ್ ಆಗಿರ್ಬೋದು, ಉಳಿಯಲ್ಲ ಅಂತಾರಲ್ಲ, ಅದನ್ನೆಲ್ಲ ನಂಬಲ್ಲ ನೀವು? ಯಾವ್ದು ನಂಬಲ್ಲ. ನಾನ್ ತುಂಬಾ ವೆಸ್ಟರ್ನ್ ಕಲ್ಚರ್ ಜಾಸ್ತಿ ಫಾಲೋ ಮಾಡ್ತೀನಿ. ಅಷ್ಟೊಂದು ಬಿಲೀಫ್ ಇಲ್ಲ ದೇವ್ರನ್ನೇ ನಂಬಲ್ಲ. ಆತರ ಐ ಬಿಲೀವ್ ಹಾರ್ಡ್ ವರ್ಕ್, ಕೆಲಸ ಮಾಡಿ ಕಷ್ಟಪಡಿ, ಆತರ ನಾನು ಜಾಸ್ತಿ ಅಷ್ಟೊಂದು ದೇವ್ರನ್ನ ನಂಬಲ್ಲ. ನಂಬ್ತೀನಿ, ಅಷ್ಟೊಂದು ನಂಬಲ್ಲ. ವಾಚ್ ಕೊಟ್ಟಿದ್ ಯಾವ ಮೂಮೆಂಟ್ ಅಲ್ಲಿ ನೆನ್ಪೇನ? ಬರ್ಡೇ ಕೊಟ್ಲು. ಮತ್ತೆ ಮೊನ್ನೆ ಒಂದು ಬ್ಲಾಗ್ ಅಲ್ಲಿ ಕೊಟ್ಟಿದ್ದೆ, 2 ವಾಚ್ ಕೊಟ್ಟಿದ್ದಾರೆ. ಬಿಕಾಸ್ ನನಗೆ ವಾಚ್, ಶೂಸ್ ಇದೆಲ್ಲ ಜಾಸ್ತಿ ಇಷ್ಟ. ಅದಕ್ಕೆ 2 3 ಯಾವ್ದು? ಟೈಟಾನು. ನಿಮ್ ಬರ್ಡೇ ಬಂದ್ಬಿಟ್ಟಿದ್ದು. ಅದೇ ಗೆಸ್ಸು. ಆಮೇಲೆ ಇದರಲ್ಲಿ ಆರ್ಡರ್ ಮಾಡ್ಕೊಟ್ನಲ್ಲ. ಓ ಇಲ್ಲ ಪರವಾಗಿಲ್ಲ. 3 ಸಾರಿ. ಇಲ್ಲ ಇಲ್ಲ, ಅದ್ ನನ್ನ ಹತ್ರ ಇಲ್ಲ. ನಮ್ಮ ಅಣ್ಣ ಹತ್ರ ಐತೆ ವಾಚ್. ಅದು ಹತ್ರ ಇಲ್ಲ. ಬ್ಲೂ ಕಲರ್ ತಾನೆ, ಬ್ಲೂ ಕಲರ್ ಬಿಡ್ ನಂತರ ವಾಚ್ ಇಲ್ಲ. ಅದು ನಮ್ಮ ಮನೆ ಎತ್ಕೊಂಡು ಹೋಗ್ಬಿಟ್ಟಿದೆ ಹಾಕೊಳ್ಳಿ. ಓಕೆ. ಸಿಮ್ರಾನ್ ಅವರು ಹೇಟ್ ಮಾಡುವಂತ ತರಕಾರಿ ಯಾವುದು? ಹೇಳಂಗಿಲ್ಲ. ಅವಳು ಯಾವಾಗ್ಲೂ ತೆಗ್ದಾಕ್ತಾಳೆ ಇದನ್ನ, ಅದಕ್ಕೆ ಅದನ್ನೇ ಬರೀತಾ ಇದೀನಿ. ನಾನು ಯಾವಾಗ ಪಾನಿಪುರಿ ತಿನ್ನ ಕರ್ಕೊಂಡು ಹೋದ್ರು ತೆಗ್ದಾಕ್ಬಿಡ್ತೀನಿ. ನೀವ್ ಹೇಳಂಗಿಲ್ಲ. ಅದನ್ನ ಹೇಳಂಗಿಲ್ಲ ನೀವು. ಏನ್ ಬರ್ದೆ ತೋರ್ಸು. ಓ ಅಂತ ಬರ್ದೆ ಬರೀ. ಕರೆಕ್ಟ್ ಆಗಿ ಬರ್ದಿದ್ಯಾ ಬಿಡು. ನೀವ್ ಹೇಳಂಗಿಲ್ಲಪ್ಪ. ಸರಿ ಸಾರಿ. ಓಕೆ. ಅದ್ ಸ್ಕ್ರಾಚ್ ಮಾಡ್ಬಿಡಿ. ಅದನ್ನ ಬಿಟ್ಟು ಬೇರೆ ಬರೀರಿ. ಅದನ್ನ ಬಿಟ್ಟು ಬೇರೆನಾ? ಅದೇ ಜಾಸ್ತಿ ಅವಳು ಹೇಟ್ ಮಾಡೋದು. ಅದ್ ಬಿಟ್ಟು ಇಲ್ಲ, ಬೇರೆ ಇರುತ್ತಲ್ವಾ? ಅದನ್ನ ಬಿಟ್ಟು ಇನ್ನೊಂದು ಯಾವ ತರಕಾರಿ ಹೇಟ್ ಮಾಡ್ತೀರಾ ಅಂತ? ಆನಿಯನ್ ಬಿಡಿ. ನೆಕ್ಸ್ಟ್ ಆನಿಯನ್ ಬಿಟ್ರೆ ನಾನು ತಿನ್ನಕ್ಕೆ ಆಗಲ್ಲ. ಇದು ಎಲ್ಲ ಇದು ಇವ್ರು ಬರ್ದಿಲ್ಲ ಅಂದ್ರೆ ಅವಾಗಿರೋದು. ಅವಾಗಿರೋದು ಅಂದ್ರೆ ನಂಗೆ ಗೊತ್ತಿಲ್ಲಪ್ಪ. ನೀನ್ ಯಾವ ತಿನ್ನಾಗ ಆಗಲ್ಲ. ಹೌದು, ಇವ್ರಿಗಿದ್ ಪಾಪ ಗೊತ್ತೇ ಇಲ್ಲ ಹೇಳ್ಬೇಕಂದ್ರೆ. ನಂಗೆ ಗೊತ್ತೇ ಇರಲ್ಲ, ಚಾನ್ಸೇ ಇಲ್ಲ. ನಂಗೆ ನಿಜ ಗೊತ್ತಿಲ್ಲ. ವಿತ್ ಗಾಡ್ ಏನಂಗಂದ್ರೆ ನಾನು ಹೇಟ್ ಮಾಡೋದು ಚಿಲ್ಲಿ ಕಣೋ. ಚಿಲ್ಲಿನೇ ಬರ್ದಿಲ್ಲ ನಾವು. ಚಿಲ್ಲಿ ಇಲ್ದಂಗೆ ಏನು ನಾವು ಫುಡ್ಡೇ ಮಾಡಕ್ ಆಗಲ್ಲ. ಆನಿಯನ್ ಇಸ್ ಬೇಸಿಕ್. ಬಿಕಾಸ್ ನಾನು ನೋಡಿದೀನಿ ಅವಳು ಎಲ್ಲಾದ್ರಿಂದ ತೆಗೆದಾಕೋದು. ಸ್ಪೈಸಿನ ಅಂತ ಬೇರೆ ನನಗೆ ನಿಜ ಐಡಿಯಾ ಇಲ್ಲ. ಆನಿಯನ್ ಅಂತೂ ಗೊತ್ತಿತ್ತು. ಆನಿಯನ್ ಹೌದು, ಅದು ಜಾಸ್ತಿ. ವಾಟ್ ಇಸ್ ದ ಒನ್ ಥಿಂಗ್ ಇದಿಲ್ಲ ಅಂದ್ರೆ ನಾವ್ ಇರೋದೇ ಇಲ್ಲ? ನಿಮ್ಮಿಬ್ರಲ್ಲಿ ನಾನು ಯಾವ್ದಿರಲ್ಲ. ನಾನ್ ಬರೀಬೇಕಾ ಅಥವಾ ಯಾವ ತರ? ಇಲ್ಲ, ನಿಮ್ದ್ರಲ್ಲೇ ಬರೀ ನೀವೇ. ಅವ್ರು ಇದಿಲ್ಲ ಅಂದ್ರೆ ಇರೋದೇ ಇಲ್ಲ. ನಾನು ಅದಿಲ್ಲ ಅಂದ್ರೆ ಇರೋದೇ ಇಲ್ವಾ? ಕರೆಕ್ಟ್ ಆಗಿ ಹೇಳಿದ್ರಿ, ಬರೀತೀನಿ ಆಕ್ಚುಲಿ ಅವಳನ್ನ. ಆಮೇಲೆ ಏನೈತೆ? ಇಷ್ಟನಾ? ಇದು ಮೇನು ತರ್ಸ್ಲಾ ನಾನು ಇವಾಗ? ನಾನ್ ಪಮ್ಮಿ ಅಂತ ಬರ್ತೀನಿ. ನಾನು ಅದೇ ಡಾಗ್ ಅಂತ ಬರ್ತಿದೀನಿ. ಡಾಗು, ವಾಚ್, ಮೊಬೈಲ್ ಬರ್ದಿದ್ಯಾ. ಸಿಮ್ರಾನು ಮನಿ. ಹೌ ಕ್ಯಾನ್ ಯು ಲೀವ್ ಮನಿ? ಮನಿ ನೀವು ಹುಡ್ದಾಗಿಂದ ರೀಚ್, ನಿಮ್ಗೇನ್ ಮನಿ? ಅದೇ ಇಲ್ಲ ಅಂದ್ರೆ ಕಷ್ಟ ಆಗುತ್ತಲ್ಲ. ಅದೇ ತಾನೇ ಅವ್ರು ಹೇಳಿದ್ದು. ಇಲ್ಲ ಅಂದ್ರೆ ಇರಕ್ಕೆ ಆಗಲ್ಲ. ಸೇಮ್ ಕ್ವಶನ್ ಸಿಮ್ರಾನ್ಗೆ. ಓಕೆ ಡನ್. ಸಿಮ್ರಾನ್ ಅವ್ರಿಗೆ ನಾನೇನಿಲ್ಲ. ಗೊತ್ತು, ನನ್ಗೆ ಒಂದು ಗೊತ್ತು. ನಾನೇನಿಲ್ಲ ಅಂದ್ರೆ ಇರಕ್ಕೆ ಆಗಲ್ಲ, ಬದುಕಕ್ಕೆ ಆಗಲ್ಲ ಅನ್ನೋದು. ತರ್ಸ್ಲಾ ನಾನು? ಒಂದೇನಾ ಬರ್ದಿದ್ದು? ನಾನು ಇಷ್ಟುದ ಬರೀತಾ ಇದೀನಿ. ಬರಿಬೇಡ ನೀನು. ಪರವಾಗಿಲ್ಲ, ಬರೀರಿ. ಅಲ್ಲ, ನೀನ್ ಬರಿಬೇಕು. ಯು ಶುಡ್ ರೈಟ್. ನಂಗೆ ಇಲ್ಲಪ್ಪ, ಮೊಬೈಲು ದುಡ್ಡು ಇಲ್ಲ ಅಂದ್ರೆ ಬದುಕ್ತೀನಿ ನಾನು. ಮಾತ್ರ. ಹೌದಾ? ದುಡ್ಡಿಲ್ಲ ಅಂದ್ರೆ ನಾನು ಬದುಕ್ತೀಯಾ? ದುಡ್ಡಿಲ್ಲ ಅಂದ್ರೆ ಹುಲ್ ತಿನ್ಕೊಂಡ್ ಬದುಕ್ತೀಯ ನೀನು? ದೇವ್ರು ಕೊಡೋರು. ಸೊ ದುಡ್ಡಿಲ್ಲ ಅಂದ್ರೆ ಬದುಕ್ತೀನಿ ಓಕೆ. ಅಷ್ಟೇ, ನಂದು ಒಂದೇ ಇರೋದು. ಇಷ್ಟು ಬರ್ದೀನಿ ನಾನು. ಚಿಡ್ ಅಂದ್ರೆ ಚೈಲ್ಡ್ ಕಣೆ ಅದು. ಸೋನು.